ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ಮಿನಿ ವ್ಲಾಗ್. ಇವತ್ತಿನ ಮಿನಿ ವ್ಲಾಗಲ್ಲಿ ಡೇ 2 ನಾನೇನು ತಿಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಒಂದು ಒಳ್ಳೆ ದೋಸೆ ಮಾಡ್ಕೊಂಡಿದ್ದೆ. ಕೆಂಪಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ ಮತ್ತು ಮೇಯ್ನಾಗಿ ಸಜ್ಜೆ ಅಂದರೆ ಬಾಜ್ರನ ಯೂಸ್ ಮಾಡಿಕೊಂಡು ಒಂದು ಇನ್ಸ್ಟೆಂಟ್ ದೋಸೆನ ಮಾಡ್ಕೊಳ್ತಾ ಇದ್ದೆ. ಇದೆಲ್ಲಷ್ಟನ್ನು ನಾನು ರಾತ್ರಿಯೇ ನೆನೆಸಿದ್ದೆ. ಒಂದು 9 ಗಂಟೆ ನೆಂದಿದೆ ಚೆನ್ನಾಗಿ. ಸಜ್ಜೆ ಚೆನ್ನಾಗಿ ನೆನಿಬೇಕು. ಆಮೇಲೆ ಈ ರೀತಿ ದೋಸೆ ಹಿಟ್ಟು ರೆಡಿ ಆಗುತ್ತೆ. ಇದನ್ನು ಹುಳಿ ಬರಿಸೋ ಯಾವ ಅವಶ್ಯಕತೆಯೂ ಇಲ್ಲ. ಡೈರೆಕ್ಟಾಗಿ ಬೆಳಗ್ಗೆನೇ ರುಬ್ಬಿ ಆಗಲೇ ಒಂದು 5 ನಿಮಿಷಕ್ಕೇ ನಾನು ದೋಸೆ ಹಾಕ್ಬಿಟ್ಟೆ. ಏನೂ ಡಿಫ್ರೆನ್ಸ್ ಅನಿಸಿಲ್ಲ. ರಾತ್ರಿ ರುಬ್ಬೇಕಾದ್ರೇ ಉಪ್ಪನ್ನ ಹಾಕಿದ್ದೆ. ಸಂಜೆ 5 ಗಂಟೆ 6 ಗಂಟೆ ಹಾಗೆ ನೆನೆಸಿದ್ರೆ ಸಜ್ಜೆ ಎಲ್ಲ ತುಂಬ ಚೆನ್ನಾಗಿ ನೆನೆಯುತ್ತೆ. ಇದಂತೂ ಬಾಜ್ರ ಅಂತಾರಲ್ವ, ಸಜ್ಜೆ ಅನ್ನೋದು ತುಂಬ ರಿಚ್ ನ್ಯೂಟ್ರಿಯೆಂಟ್ಸು. ಮತ್ತು ಎಷ್ಟು ಹಸಿವೆ ಆಗಲ್ಲ ಗೊತ್ತಾ, ತುಂಬ ಹೊಟ್ಟೆ ತುಂಬ ಇದ್ದಂಗಿರುತ್ತೆ. ತುಂಬ ಒಳ್ಳೆ ರೆಸಿಪಿ ಅಂತ ಅನಿಸ್ತು. ಬೆಳಗ್ಗೆ ನಾನು ಏನು ಮಾಡಿದೆ ಅಂದರೆ ಇದನ್ನು ಬಾಕ್ಸಿಗೆ ಹಾಕ್ಕೊಂಡು ಹೋಗ್ಬಿಟ್ಟಿದ್ದೆ. ಬೆಳಗ್ಗೆ ನನ್ನ ಫಸ್ಟ್ ಮೀಲ್ ಬಂದ್ಬಿಟ್ಟು ಜೀರಿಗೆ ನೀರು ಕೊಡ್ತಿದ್ದೀನಿ, ಅದನ್ನು ಶೂಟ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟು ಎಗ್ಗು ಮತ್ತು ಒಂದು ಹೀರೆಕಾಯಿ ಪಲ್ಯ ಮಾಡಿದ್ದೆ, ಹೀರೆಕಾಯಿ ಸೋರೆಕಾಯಿ ಪಲ್ಯ, ಅದನ್ನು ತೊಗೊಂಡೆ. ಜೊತೆಗೆ ಫಸ್ಟ್ ಬ್ರೇಕು ಮತ್ತು ಸಂಜೆಗೆ ಅಂತ ಒಂದು 2 ಆ್ಯಪಲ್ಲು, ಒಂದು ಹಿಡಿಯಷ್ಟು ಪೊಮೊಗ್ರಾನೇಟ್ನ ಬಾಕ್ಸಿಗೆ ಹಾಕೊಂಡ್ಬಂದಿದ್ದೀನಿ. ಅದನ್ನು ಈಗ ತಿಂತಾಯಿದ್ದೀನಿ. ಫಸ್ಟ್ ಬ್ರೇಕ್ ಅಂದರೆ ಬೆಳಗ್ಗೆ ಎಗ್ಗು ಪಲ್ಯ, ಮತ್ತು ಒಂದು ಅರೌಂಡ್ 10 11 ಅಷ್ಟೊತ್ತಿಗೆ ಆ್ಯಪಲ್ಲು. ಮಧ್ಯಾಹ್ನ ಈ ದೋಸೆ 3 ದೋಸೆ ತೊಗೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಬಾಕ್ಸಷ್ಟು ಪಲ್ಯ ತೊಗೊಂಡಿದ್ದೀನಿ. ಇದಕ್ಕೆ ಕಡಲೆಬೀಜ ಎಲ್ಲ ಹಾಕಿ ಮಾಡಿದ್ದೀನಿ. ಮೇನ್ ಚಾನಲಲ್ಲಿ ಇದರ ರೆಸಿಪಿನೂ ಹಾಕ್ತೀನಿ. ಸಂಜೆ ಬಂದು ಅದೇ ಹಿಟ್ಟಿತ್ತು, ಸೊ ಅದೇ ದೋಸೆ ಮತ್ತು ಪಲ್ಯ ತಿಂತಾಯಿದ್ದೀನಿ. ಇಡೀ ದಿನ ಏನೋ ಒಂದು ಡಯಟ್ ಮಾಡ್ತಾಯಿದ್ದೀನಿ ಅಂತ ಏನೂ ಅನಿಸ್ಲಿಲ್ಲ. ತುಂಬ ಚೆನ್ನಾಗಿತ್ತು.